ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ಲರಿಗೂ ನಮಸ್ಕಾರಗಳು. ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸಂವೇದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ಸ್ವಾಗತ. ಮಕ್ಕಳೇ, ಈ ದಿನ ನಾವು ಪ್ರಥಮ ಭಾಷೆ ಸಿರಿಕನ್ನಡದಲ್ಲಿ 7ನೇ ತರಗತಿ ಪದ್ಯಪಾಠವಾದಂತಹ ಅಭಿಮನ್ಯು ಪರಾಕ್ರಮದ ಮುಂದುವರೆದ ಭಾಗವನ್ನು ನಾವು ಇವತ್ತು ಕಲ್ತ್ಕೊಳ್ತಾ ಇದ್ದೀವಿ. ಮಕ್ಕಳೇ, ಎಲ್ಲರೂ ನಿಮ್ಮ ಪಠ್ಯಪುಸ್ತಕವನ್ನು ತೆಗೆದು ಅದರ ಜೊತೆಗೆ ಒಂದು ನೋಟ್ ಪುಸ್ತಕ ಹಾಗೂ ಒಂದು ಪೆನ್ನನ್ನು ಸಿದ್ಧ ಮಾಡಿ ಇಟ್ಕೊಂಡಿರಿ. ನಿಮಗೆ ಓದುವಂತಹ ಒಂದು ಚಟುವಟಿಕೆಯನ್ನು ಹಾಗೂ ಬರೆಯುವಂತಹ ಒಂದು ಚಟುವಟಿಕೆಯನ್ನು ನೀಡುತ್ತೇವೆ. ಆದ್ದರಿಂದ ಎಲ್ಲರೂ ಸಿದ್ಧರಾಗಿ ಇಟ್ಕೊಂಡಿರಿ ಮಕ್ಕಳೇ. ಪ್ರಾರಂಭಿಸೋಣ ಮಕ್ಕಳೇ. ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಮಕ್ಕಳೇ, ನೆನಪಾಗ್ತಿದೆ ಅಂತ ಅಂದ್ಕೊಳ್ತೀನಿ. ಒಂದು ಹಾಡನ್ನು ಹೇಳಿದಾಗ ಅದರ ನೆನಪು ನಿಮಗೆ ಆಗುತ್ತೆ ಚೆನ್ನಾಗಿ ಅಂತ ಭಾವಿಸ್ತೇನೆ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು. ಮಕ್ಕಳೇ, ಈ ಒಂದು ಪದ್ಯ ಭಾಗವನ್ನು ನೀವು ಆಲಿಸಿದ್ರಿ ಅಂತ ಭಾವಿಸ್ತೀನಿ. ಕಳೆದ ತರಗತಿಯಲ್ಲಿ ನಮ್ಮ ನಾಡಿನ ರಾಷ್ಟ್ರಕವಿ ಕುವೆಂಪುರವರು ನಮ್ಮ ಐತಿಹಾಸಿಕ ಮೇರು ಕವಿಗಳಾದಂತಹ ಕುಮಾರವ್ಯಾಸರ ಬಗ್ಗೆ ಈ ಒಂದು ಪದ್ಯ ಭಾಗದಲ್ಲಿ ಹಾಡಿ ಹೊಗಳಿದ್ದಾರೆ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಈ ಕಲಿಯುಗ ದ್ವಾಪರ ಯುಗ ಆಗುತ್ತೆ ಅಂತ ಹೇಳ್ತಾರೆ. ಭಾರತ ಕಣ್ಣಲ್ಲಿ ಕುಣಿಯುವುದು ಅಂದರೆ ಇಡೀ ಭಾರತ, ಮಹಾಭಾರತದ ಕಥೆಯೇ ನಮ್ಮ ಕಣ್ಣು ಮುಂದೆ ಕಟ್ಟಿಕೊಡ್ತಾರೆ ಕುಮಾರವ್ಯಾಸ ಕವಿ ಅಂತ ರಾಷ್ಟ್ರಕವಿ ಕುವೆಂಪುರವರು ಹೇಳ್ತಾರೆ. ಹಾಗೆ ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಅಂದರೆ ನಮ್ಮ ಆ ಕಾವ್ಯ ಭಾಗವನ್ನು ಓದ್ತಾ ಇದ್ದರೆ ನಮ್ಮ ಮೈಯಲ್ಲಿ ಮಿಂಚಿನ ಹೊಳೆ ಹರಿಯುತ್ತೆ, ನಮ್ಮ ಮೈ ರೋಮಾಂಚನ ಆಗುತ್ತೆ ಅಂತ ಹೇಳಿ ಖ್ಯಾತ ಕವಿಗಳಾದಂತಹ ರಾಷ್ಟ್ರಕವಿ ಕುವೆಂಪುರವರು ಕುಮಾರವ್ಯಾಸ ಕವಿಯ ಬಗ್ಗೆ ಈ ಹಾಡಿನಲ್ಲಿ ಹೊಗಳಿದ್ದಾರೆ. ಎಲ್ಲರಿಗೂ ಗೊತ್ತಿದೆ ಅಲ್ವಾ ಮಕ್ಕಳೇ? ಈಗ ನಾವು ಹಿಂದಿನ ತರಗತಿಯಲ್ಲಿ ಏನನ್ನು ಕಲ್ತ್ಕೊಂಡ್ವಿ ಅನ್ನೋದನ್ನು ಒಂದು ನೆನಪು ಮಾಡ್ಕೊಳ್ಳೋಣ ಮಕ್ಕಳೇ. ಪ್ರಸ್ತುತ ಅಭಿಮನ್ಯು ಪರಾಕ್ರಮ ಕಾವ್ಯ ಭಾಗವನ್ನು ರಚಿಸಿದ ಕುಮಾರವ್ಯಾಸ ಕವಿಯ ಪರಿಚಯವನ್ನು ಮಾಡಿಕೊಂಡಿದ್ವಿ ಕಳೆದ ತರಗತಿಯಲ್ಲಿ. ಹಾಗೆ ಈ ಅಭಿಮನ್ಯು ಪರಾಕ್ರಮದ ಪೂರ್ವಕತೆಯ ಮಾಹಿತಿಯನ್ನು ನಾವು ತಿಳ್ಕೊಂಡಿದ್ವಿ, ಕಾವ್ಯದ ಆಶಯವನ್ನು ತಿಳ್ಕೊಂಡಿದ್ವಿ, ಕಾವ್ಯ ನಮಗೇನು ಸಂದೇಶವನ್ನು ಕೊಡ್ತಾ ಇದೆ ಅನ್ನೋದನ್ನು ತಿಳ್ಕೊಂಡಿದ್ವಿ, ಕಾವ್ಯ ವಾಚನ ಶೈಲಿಯನ್ನು ಕಲ್ತ್ಕೊಂಡಿದ್ವಿ, ಹಾಗೆ ಕಾವ್ಯ ಭಾಗದ ಸಾರಾಂಶವನ್ನು ನಾವು ತಿಳ್ಕೊಂಡಿದ್ವಿ ಕಳೆದ ತರಗತಿಯಲ್ಲಿ. ಎಲ್ಲ ನೆನಪಾಗ್ತಿದೆ ಅಂತ ಭಾವಿಸ್ತೇನೆ ಮಕ್ಕಳೇ. ಅದರ ಒಂದು ಪುನರ್ಮನನವನ್ನು ನಾವು ಮಾಡ್ಕೊಳ್ಳೋಣ. ನೋಡಿ, ಇವರು ನಿಮಗೆಲ್ಲರಿಗೂ ಗೊತ್ತೇ ಇದೆ, ಖ್ಯಾತ ಕವಿಗಳಾದಂತಹ ಕುಮಾರವ್ಯಾಸರು. ಅವ್ರ ಜೀವನ ಚರಿತ್ರೆಯ ಬಗ್ಗೆ ನೀವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ರಿ. ಅದನ್ನು ನೆನಪನ್ನು ಮಾಡ್ಕೊಳ್ಳೋಣ ಮಕ್ಕಳೇ. ಕುಮಾರವ್ಯಾಸರು ಹುಟ್ಟಿದ ಸ್ಥಳ ಅಂದರೆ ಜನ್ಮಸ್ಥಳ ಯಾವುದು ಹೇಳಿ ಮಕ್ಕಳೇ? ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ರಿ, ನೆನಪು ಮಾಡ್ಕೊಳ್ಳಿ. ವೆರಿ ಗುಡ್. ಕರ್ನಾಟಕ ರಾಜ್ಯದ ಗದಗ ಜಿಲ್ಲೆಯ ಕೋಳಿವಾಡ ಎನ್ನುವಂಥ ಸ್ಥಳದಲ್ಲಿ ಅವರು ಜನಿಸ್ತಾರೆ. ಇವರ ಜನ್ಮಸ್ಥಳ ಗದುಗಿನ ಕೋಳಿವಾಡ. ಇವರ ಕಾಲ ಯಾವುದಾಗಿತ್ತು? ಕ್ರಿಸ್ತಶಕ 1430ರಲ್ಲಿ, ಸರಿಸುಮಾರು ಕ್ರಿಸ್ತಶಕ 1430ರಲ್ಲಿ ಇವರು ಜೀವಿಸಿದ್ರು ಅಲ್ವಾ ಮಕ್ಕಳೇ? ನೆನಪಾಗ್ತಿದೆ ಅಲ್ವಾ? ಹಾಗೆ ಕಾವ್ಯ ರಚನಾ ಸ್ಥಳ ಯಾವುದು ನೆನಪು ಮಾಡ್ಕೊಳ್ಳಿ. ವೆರಿ ಗುಡ್. ವೀರನಾರಾಯಣ ದೇವಾಲಯ, ಗದಗ್ನಲ್ಲಿರುವಂತಹ ವೀರನಾರಾಯಣ ದೇವಾಲಯದಲ್ಲಿ ಇವರು ಪ್ರತಿನಿತ್ಯ ತಮ್ಮ ಕಾವ್ಯ ರಚನೆಯನ್ನು ಮಾಡ್ತಾಯಿದ್ರು. ಅದರಲ್ಲೂ ಸಹ ಒಂದು ವಿಶೇಷತೆಯನ್ನು ನೀವು ನೆನಪಿಸ್ಕೋಬೋದು. ನೆನಪಿಸ್ಕೊಳ್ಳೋಣ ಮಕ್ಕಳೇ. ಕಂಬ. ಕುಮಾರವ್ಯಾಸರು ಪ್ರತಿನಿತ್ಯ ಆ ಸ್ಥಳದಲ್ಲಿ ಕುಳಿತುಕೊಂಡು ರಚನೆ ಮಾಡ್ತಿದ್ರು. ಆ ಕಂಬವನ್ನು ಏನಂತ ಕರೀತಾರೆ? ಕುಮಾರವ್ಯಾಸ ಕಂಬ ಅಂತ ಕರೀತಾರೆ. ಅಂದರೆ ಪ್ರತಿನಿತ್ಯ ಅವರು ಗದುಗಿನ ವೀರನಾರಾಯಣ ದೇವಸ್ಥಾನಕ್ಕೆ ಬಂದು ಆ ವೀರನಾರಾಯಣ ದೇವಸ್ಥಾನದಲ್ಲಿರುವಂತಹ ಕಂಬದ ಅಡಿಯಲ್ಲಿ ಕುಳಿತು ಅವರು ಕಾವ್ಯ ರಚನೆಯನ್ನು ಮಾಡ್ತಿದ್ರು. ಅದಕ್ಕೆ ಕುಮಾರವ್ಯಾಸ ಕಂಬ ಅಂತಲೇ ಕರೀತಾರೆ ಅಲ್ವಾ ಮಕ್ಕಳೇ? ಇವರು ರಚಿಸಿರುವಂತಹ ಪ್ರಸಿದ್ಧ ಕೃತಿ ಯಾವುದು
ನೆನ್ಪು ಮಾಡ್ಕೊಳ್ಳಿ, ಬಹಳ ಮುಖ್ಯವಾದದ್ದು, ಪ್ರಮುಖವಾದಂತಹ ಕೃತಿ. ವೆರಿ ಗುಡ್. ಕರ್ನಾಟ ಭಾರತ ಕಥಾ ಮಂಜರಿ ಅಲ್ವಾ ಮಕ್ಕಳೇ? ಕರ್ನಾಟ ಭಾರತ ಕಥಾ ಮಂಜರಿ ಎನ್ನುವ ಕಾವ್ಯ ಭಾಗವನ್ನು ಇವರು ರಚನೆ ಮಾಡಿದ್ದಾರೆ. ಹಾಗೆ ಇವರಿಗಿರುವಂತಹ ಬಿರುದು ಯಾವುದು? ಬಹಳ ಪ್ರಖ್ಯಾತವಾದಂತಹ ಬಿರುದು. ವೆರಿ ಗುಡ್. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಅಂದರೆ ಇವರು ತಮ್ಮ ಕಾವ್ಯ ರಚನೆಯಲ್ಲಿ ರೂಪಕಗಳನ್ನು ಯಥೇಚ್ಛವಾಗಿ ಬಳಸ್ಕೊಂಡಿರೋದ್ರಿಂದ ಇವರನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತಲೇ ಕರಿತೀವಿ ಅಲ್ವಾ ಮಕ್ಕಳೇ? ನೆನಪಾಯ್ತಾ ಇಲ್ಲ? ಪ್ರಸ್ತುತ ತರಗತಿಯಲ್ಲಿ ನಾವೇನೇನು ತಿಳ್ಕೊಳ್ತಾ ಇದ್ದೀವಿ ನೋಡೋಣ ಮಕ್ಕಳೇ. ಅಭಿಮನ್ಯು ತನ್ನ ಪರಾಕ್ರಮದ ಬಗ್ಗೆ ರೂಪಕಗಳ ಮೂಲಕ ಹೇಳುವ ಮಾತುಗಳು. ಅಂದರೆ ಅಭಿಮನ್ಯು ತನ್ನ ಪರಾಕ್ರಮ, ತನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ರೂಪಕಗಳ ಮೂಲಕ ಹೇಗೆ ಹೇಳಿದ್ದಾನೆ ಅನ್ನೋದನ್ನು ತಿಳ್ಕೊಳ್ತೀವಿ. ಧರ್ಮರಾಯನು ಕುರುಕ್ಷೇತ್ರದ ಮಹಾರಥರನ್ನು ಪರಿಚಯಿಸುವುದು, ಯಾರ್ಯಾವ ಮಹಾರಥರಿದ್ದಾರೆ ಅನ್ನೋದನ್ನು ಪರಿಚಯ ಮಾಡಿಕೊಡ್ತಾರೆ ಅನ್ನೋದನ್ನು ಇದರಲ್ಲಿ ನಾವು ತಿಳ್ಕೊಳ್ತೀವಿ. ಅಭಿಮನ್ಯು ತನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಹೇಳುವ ವಿಶ್ವಾಸದ ಮಾತುಗಳು. ಅಂದರೆ ಧರ್ಮರಾಯನಿಗೆ ತನ್ನ ಶೌರ್ಯ ಪರಾಕ್ರಮದ ಬಗ್ಗೆ ಹೇಗೆ ವಿಶ್ವಾಸದ ಮಾತುಗಳನ್ನು ನೀಡ್ತಾನೆ ಅನ್ನೋದನ್ನು ನಾವು ಇದರಲ್ಲಿ ತಿಳ್ಕೊಳ್ತೀವಿ. ಹಾಗೆ ರೂಪಕಗಳ ಅರ್ಥ, ವ್ಯಾಕರಣಾಂಶದಲ್ಲಿ ರೂಪಕಗಳ ಅರ್ಥ ಮತ್ತು ನಮ್ಮ ಪದ್ಯದಲ್ಲಿರುವಂತಹ ರೂಪಕಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ ಮಕ್ಕಳೇ. ಪಠ್ಯಪುಸ್ತಕವನ್ನು ತೆಗೆದಿದ್ದೀರಲ್ವ? ಅದರಲ್ಲಿ ಅಭಿಮನ್ಯು ಪರಾಕ್ರಮವನ್ನು ತೆಗೆದು ಪದ್ಯಭಾಗದಲ್ಲಿ 3 ತೆಗೆದು ನೀವು ಓದ್ಕೋಬೇಕು. ಓದೋಣ? ಎಲ್ಲ ಗಮನವಿಟ್ಟು ಆಲಿಸಿ ನನ್ನ ಜೊತೆ ನೀವು ಓದೋರಾಗಿ. ಬಿಡು ಮರೀಚಿಯ ತೊರೆಗೆ ಹರುಗೋಲಿಡುವರುಂಟೆ, ಲೆಪ್ಪದುರುಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು, ಚಪಲನೆನ್ನದಿರು ಕೊಡನ ಮಗನ ಕುಮಂತ್ರ ದೊಡ್ಡಿನ ಕಡಿತ ಕಾನಂಜುವೆನೆ, ವೆಗ್ಗಳ ನುಡಿಯಲಮ್ಮೆನು ತನ್ನ ನೀಗಳೇ ಬಿಟ್ಟು ನೋಡೆಂದ. ನೋಡಿ ಮಕ್ಕಳೇ, ಇದನ್ನು ಬಿಡಿಸಿ ಓದೋದು ಹೇಗೆ ಅಂತ ಹೇಳ್ತೀನಿ. ಬಿಡು ಮರೀಚಿಯ ತೊರೆಗೆ ಹರುಗೋಲಿಡುವರು ಉಂಟೆ, ಲೆಪ್ಪದ ಉರುಗನ ಹಿಡಿಯಲು ಏತಕ್ಕೆ ಗರುಡ ಮಂತ್ರವು, ಚಪಲನು ಎನ್ನದಿರು ಅಂತ ಹೇಳ್ತಾರೆ. ಕೊಡನ ಮಗನ ಕುಮಂತ್ರದ ಒಡ್ಡಿನ ಕಡಿತಕ್ಕೆ ಆನು ಅಂಜುವೆನೆ, ವೆಗ್ಗಳ ನುಡಿಯಲು ಅಮ್ಮೆನು ತನ್ನನು ಈಗಳೇ ಬಿಟ್ಟು ನೋಡೆಂದ. ಅರ್ಥ ಆಯ್ತಲ್ವ ಮಕ್ಕಳೇ? ಹೇಗೆ ನಾವು ಬಿಡಿಸಿ ಓದೋದು ಪದ್ಯವನ್ನು ಅನ್ನೋದನ್ನು ತಿಳ್ಕೊಂಡ್ರಲ್ವ? ಈಗ ಈ ಪದ್ಯದ ಸಾರಾಂಶವನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಇಲ್ಲಿ ಅಭಿಮನ್ಯು ತನ್ನ ದೊಡ್ಡಪ್ಪನಾದಂತಹ ಧರ್ಮರಾಯನಿಗೆ ಹೇಳ್ತಾ ಇದ್ದಾನೆ, ಬಿಡು ಅಂದರೆ ನೀನು ಆತಂಕವನ್ನು ಬಿಡು. ಮರೀಚಿಯ ತೊರೆಗೆ, ಮರೀಚಿ ಅಂತಂದ್ರೆ ಏನು? ಮರೀಚಿಕೆ ಅಂದರೆ ತುಂಬ ಬಿಸಿಲಿದ್ದಾಗ ಬಹಳ ದೂರದಲ್ಲಿ ನಮಗೆ ನೀರಿರುವಂತೆ ಭ್ರಮೆಯಾಗುತ್ತೆ, ಆದರೆ ಹತ್ತಿರ ಹೋಗಿ ನೋಡಿದಾಗ ಅಲ್ಲಿ ನೀರೂ ಇರೋದಿಲ್ಲ. ಆದ್ದರಿಂದ ಇದನ್ನು ಮರೀಚಿಕೆ ಅಥವಾ ಮರೀಚಿ, ಮೃಗಜಲ ಅಂತ ಕರೀತಾರೆ. ಮರೀಚಿಯ ತೊರೆಗೆ, ತೊರೆಗೆ ಅಂದ್ರೇನು? ಹೊಳೆಗೆ. ಆ ಭ್ರಮೆಯ ಮರೀಚಿಕೆಯ ತೊರೆಗೆ ಹರುಗೋಲಿಡುವರು ಉಂಟೆ. ಹರುಗೋಲು ಅಂದ್ರೇನು? ದೋಣಿ, ನಾವೆ. ಅದನ್ನು ಎಂದಾದರೂ ಇರೋಕ್ಕೆ ಸಾಧ್ಯನಾ? ಮೃಗಜಲವೆಂಬ ಹೊಳೆಯಲ್ಲಿ ದೋಣಿಯನ್ನು ನಡೆಸಲಿಕ್ಕೆ ಸಾಧ್ಯವೇ ಅಂತ ಹೇಳ್ತಂದರೆ ತನ್ನ ಶತ್ರುಗಳನ್ನು ಮೃಗಜಲಕ್ಕೆ, ಮರೀಚಿಕೆಗೆ ಹೋಲಿಸಿದ್ದಾನೆ ಅಭಿಮನ್ಯು. ಲೆಪ್ಪದ ಉರುಗನ, ಲೆಪ್ಪದ ಉರುಗನ ಅಂದ್ರೇನು? ಲೋಹದ ಎರಕದಿಂದ ಮಾಡಿದ ಹಾವನ್ನು ಹಿಡಿಯಲೇತಕ್ಕೆ ಗರುಡ ಮಂತ್ರವು, ಜೀವಂತವಾಗಿರೋ ಹಾವನ್ನು ಹಿಡಿಯೋದಕ್ಕೆ ಗರುಡ ಮಂತ್ರದ ಅವಶ್ಯಕತೆ ಇದೆ. ಇಲ್ಲಿ ನಿರ್ಜೀವವಾದಂತಹ ಉರುಗವನ್ನು, ಹಾವನ್ನು ಹಿಡಿಯೋದಕ್ಕೆ ಗರುಡ ಮಂತ್ರ ಬೇಕೇ ಅಂತ ಅವನು ಪ್ರಶ್ನೆ ಮಾಡ್ತಾನೆ. ಚಪಲನೆನ್ನದಿರು ಅಂದರೆ ನನ್ನನ್ನು ಅಶಕ್ತನೆಂದು ತಿಳಿಯಬೇಡ ಅಂತ ತನ್ನ ದೊಡ್ಡಪ್ಪನಾದ ಧರ್ಮರಾಯನಿಗೆ ಹೇಳ್ತಾನೆ. ಕೊಡನ ಮಗನ ಕುಮಂತ್ರ ದೊಡ್ಡಿನ, ಕೊಡನ ಮಗ ಅಂದ್ರೆ ಇಲ್ಲಿ ಯಾರು? ದ್ರೋಣಾಚಾರ್ಯರು. ಅಂದರೆ ಕೊಡದಲ್ಲಿ ಹುಟ್ಟಿರುವಂಥದ್ದು ಎಂದು ಒಂದು ಪ್ರತೀತಿ ಇದೆ. ದ್ರೋಣಾಚಾರ್ಯರು ಹೂಡಿದಂತಹ ಕುಮಂತ್ರ ಅಂದರೆ ಮೋಸದ ಆಲೋಚನೆಯ ಮಂತ್ರ. ಆ ಮೋಸದ ಆಲೋಚನೆಯ ಮಂತ್ರಕ್ಕೆ ಕಡಿತಕ್ಕೆ ಆನು, ಕಡಿತಕ್ಕೆ ಅಂದರೆ ಅದರ ಪರಿಣಾಮಕ್ಕೆ, ಆನು ಅಂದರೆ ನಾನು, ಅಂಜುವೆನೆ, ಹೆದರುವೆನೆ ಅಂತ ಹೇಳ್ತಾನೆ ಅಭಿಮನ್ಯು. ವೆಗ್ಗಳ, ವೆಗ್ಗಳ ಅಂದರೆ ಅತಿಯಾಗಿ, ಹೆಚ್ಚಾಗಿ. ನುಡಿಯಲಮ್ಮೆನು ಅಂದರೆ ಹೇಳಲಾರೆ, ಅಮ್ಮೆನು ಅಂದರೆ ಸಾಧ್ಯವಿಲ್ಲ, ಹೇಳಲಾರೆ. ತನ್ನ ನೀಗಳೇ ಬಿಟ್ಟು ನೋಡೆಂದ, ತನ್ನನ್ನು ಈಗಲೇ ಬಿಟ್ಟು ನೋಡೆಂದ. ಎಲ್ಲಿಗೆ ಬಿಟ್ಟು ನೋಡು ಅಂತ ಹೇಳ್ದ? ಯುದ್ಧಕ್ಕೆ ಬಿಟ್ಟು ನೋಡು ಅಂತ
ತನ್ನ ದೊಡ್ಡಪ್ಪನಾದ ಧರ್ಮರಾಯನಿಗೆ ಹೇಳ್ತಾನೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ಈಗ ಈ ಪದ್ಯದ ಒಂದು ಗಮಕವಾಚನವನ್ನು ತಿಳಿಯೋಣ ಅಲ್ವಾ ಮಕ್ಕಳೇ? ಬಿಡು ಮರೀಚಿಯ ತೊರೆಗೆ ಹರುಗೋಲಿಡುವರುಂಟೆ, ಲೆಪ್ಪದುರುಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು ಚಪಲನೆನ್ನದಿರು, ಕೊಡನ ಮಗನ ಕುಮಂತ್ರ ದೊಡ್ಡಿನ ಕಡಿತ ಕಾನಂಜುವೆನೆ ಬೆಗ್ಗಳ ನುಡಿಯಲಮ್ಮೇನು ತನ್ನ ನೀಗಳೇ ಬಿಟ್ಟು ನೋಡೆಂದ, ಬಿಟ್ಟು ನೋಡೆಂದ. ಬಿಡಿಸಿ ಓದಿಕೊಳ್ಳುವಂತಹ ಪದಗಳು ಈ ಪದ್ಯದಲ್ಲಿ ನೀವು ಬಿಡಿಸಿ ಓದಿಕೊಳ್ಳುವಂಥ ಪದಗಳಿವೆ, ಅದನ್ನು ನೀವು ಅಭ್ಯಾಸ ಮಾಡಬೇಕು. ಹರುಗೋಲಿಡುವರುಂಟೆ, ಇದನ್ನು ಹೇಗೆ ಬಿಡಿಸಿ ಬರೆಯೋದು? ಹರುಗೋಲು ಇಡುವರು ಉಂಟೆ ನೋಡಿ. ಲೆಪ್ಪದುರುಗನ, ಲೆಪ್ಪದ ಉರುಗನ, ಹಿಡಿಯಲೇತಕೆ, ಹಿಡಿಯಲು ಏತಕೆ, ಚಪಲನೆನ್ನದಿರು, ಚಪಲನು ಎನ್ನದಿರು, ಕುಮಂತ್ರ ದೊಡ್ಡಿನ, ಕುಮಂತ್ರದ ಒಡ್ಡಿನ, ಕಡಿತ ಕಾನಂಜುವೆನೆ, ಕಡಿತಕ್ಕೆ ಆನು ಅಂಜುವೆನೆ. ಇಲ್ಲ ಬರ್ಕೊಳ್ಳಿ ಮಕ್ಕಳೇ, ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ. ನುಡಿಯಲಮ್ಮೆನು, ನುಡಿಯಲು ಪ್ಲಸ್ ಅಮ್ಮೆನು, ತನ್ನ ನೀಗಳೇ, ತನ್ನನು ಪ್ಲಸ್ ಈಗಳೇ, ನೋಡೆಂದ, ನೋಡು ಪ್ಲಸ್ ಎಂದ. ಈಗ ಇದನ್ನೆಲ್ಲ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಂಡು ಅಭ್ಯಾಸ ಮಾಡಿ ಮಕ್ಕಳೇ. ಪದಗಳ ಅರ್ಥವನ್ನು ನೋಡೋಣ. ಪದ ಈ ಕಡೆ ಅರ್ಥ ಕೊಟ್ಟಿದ್ದೀವಿ, ನೋಡೋಣ. ಮರೀಚಿ, ಮರೀಚಿ ಅಂದರೆ ಮೃಗಜಲ ಅಥವಾ ಮರೀಚಿಕೆ. ಹರುಗೋಲು ಅಂದರೆ ದೋಣಿ. ಲೆಪ್ಪ ಅಂದರೆ ವಿಗ್ರಹದ ಎರಕ. ಉರುಗ ಅಂದರೆ ಹಾವು. ಕೊಡನ ಮಗ ಅಂದರೆ ದ್ರೋಣ. ಹಾಗೆ ಕುಮಂತ್ರ ಅಂದರೆ ಮೋಸದ ಆಲೋಚನೆ. ಅಂಜು ಹೆದರು. ವೆಗ್ಗಳ ಅಂದರೆ ಅತಿಯಾಗಿ ಅಥವಾ ಹೆಚ್ಚಾಗಿ. ಅಮ್ಮೆ ಅಂದರೆ ಸಾಧ್ಯವಿಲ್ಲ. ತೊರೆ ಅಂದರೆ ಹೊಳೆ. ಪದಗಳ ಅರ್ಥ ಎಲ್ಲ ಬರ್ಕೊಳ್ಳಿ ಮಕ್ಕಳೇ ನಿಮ್ಮ ನೋಟ್ ಪುಸ್ತಕದಲ್ಲಿ, ಹಾಗೆ ಅದರ ಅರ್ಥವನ್ನು ಅಭ್ಯಾಸ ಮಾಡಿ. ಈಗ ಈ ಪದ್ಯದ ಸಾರಾಂಶವನ್ನು ನೋಡೋಣ ಮಕ್ಕಳೇ. ಅಭಿಮನ್ಯುವು ಮರೀಚಿಕೆಯ ಹೊಳೆಯಲ್ಲಿ ದೋಣಿಯನ್ನು ನಡೆಸಲು ಸಾಧ್ಯವೇ? ಲೋಹದ ಎರಕದಿಂದ ಮಾಡಿದ ಹಾವನ್ನು ಹಿಡಿಯಲು ಗರುಡ ಮಂತ್ರದ ಅಗತ್ಯವಿಲ್ಲ. ನನ್ನನ್ನು ಅಶಕ್ತನೆಂದು ತಿಳಿಯಬೇಡ. ದ್ರೋಣಾಚಾರ್ಯರ ಕುಮಂತ್ರದ ಆಲೋಚನೆಗೆ ನಾನು ಹೆದರುವುದಿಲ್ಲ. ಹೆಚ್ಚು ಹೇಳಲಾರೆ. ನನ್ನನ್ನು ಈಗಲೇ ಯುದ್ಧಕ್ಕೆ ಕಳುಹಿಸು ಎಂದು ಧರ್ಮರಾಯನಿಗೆ ಹೇಳುತ್ತಾನೆ. ಅಲ್ವಾ ಮಕ್ಕಳೇ? ಪದ್ಯದ ಸಾರಾಂಶ ಎಲ್ಲ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ನೀವು ಈ ಸಾರಾಂಶವನ್ನು ನಿಮ್ಮ ಪುಸ್ತಕದಲ್ಲಿ ಬರ್ಕೊಳ್ಳಿ, ಹಾಗೆ ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಿ. ಎಸ್, ಈಗ ಮುಂದಿನ ಭಾಗಕ್ಕೆ ನಾವು ಹೋಗೋಣ. ಪದ್ಯ ಭಾಗ 4 ಇದರಲ್ಲಿ ಏನಿದೆ ಅಂತ ನೋಡೋಣ. ಓದೋಣ ಮಕ್ಕಳೇ. ಕಂದ ವೈರಿ ವ್ಯೂಹವಸದಳ ವೆಂದೆನಿಪುದರೊಳಗೆ, ಕೃಪಗುರು ನಂದನರು ರಾಧೇಯ ಭೂರಿಶ್ರವ ಜಯದ್ರಥರು. ಇಂದುಧರ ನಡ ಹಾಯ್ದರೊಮ್ಮಿಗೆ ಹಿಂದು ಮುಂದೆನಿಸುವರು. ನೀ ಗೆಲುವಂದವೆಂತೈ ಸಮರವಿದು ಸಾಮಾನ್ಯವಲ್ಲೆಂದ. ನೋಡೋಣ ಮಕ್ಕಳೇ, ಈಗ ಇದನ್ನು ಬಿಡಿಸಿ ಓದೋದನ್ನು ಹೇಗೆ ಅಂತ ತಿಳ್ಕೊಳ್ಳೋಣ ಮಕ್ಕಳೇ. ಕಂದ ವೈರಿ ವ್ಯೂಹವು ಅಸದಳ ಎಂದೆನಿಪುದು ಅದರೊಳಗೆ, ಕೃಪಾ ಗುರುನಂದನರು ರಾಧೇಯ ಭೂರಿಶ್ರವ ಜಯದ್ರಥರು. ಇಂದುಧರನು ಅಡಹಾಯ್ದರೊಮ್ಮಿಗೆ ಹಿಂದು ಮುಂದೆ ಎನಿಸುವರು. ನೀನು ಗೆಲುವ ಅಂದವು ಎಂತೈ ಸಮರವಿದು ಸಾಮಾನ್ಯವು ಅಲ್ಲೆಂದ. ಅಲ್ವಾ ಮಕ್ಕಳೇ? ಬಿಡಿಸಿ ಓದೋದನ್ನು ನೀವು ಈಗ ಅಭ್ಯಾಸ ಮಾಡಿ ನೋಡ್ಕೊಳ್ಳಿ. ಈಗ ಅದರ ಅರ್ಥವನ್ನು ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಇಲ್ಲಿ ಧರ್ಮರಾಯನು ಅಭಿಮನ್ಯುವಿಗೆ ಕಂದ ಅಂತ ಹೇಳ್ತಾ ಇದ್ದಾನೆ. ಕಂದ ವೈರಿ ವ್ಯೂಹವು ಅಸದಳ. ವೈರಿ ವ್ಯೂಹ ಅಂದರೆ ಯಾವುದು? ಪದ್ಮವ್ಯೂಹದಲ್ಲಿರುವಂತಹ ಶತ್ರುಗಳು. ಆ ಶತ್ರುವಿನ ವ್ಯೂಹ ಅಸದಳವಾದುದು ಅಂದರೆ ಅಸಾಧ್ಯವಾದದ್ದು ಅಂತ ಹೇಳ್ತಾನೆ.
ಎಂದೆನಿಪುದು, ನನಗೆ ಆ ರೀತಿ ಅನ್ನಿಸ್ತಾ ಇದೆ. ಅದರೊಳಗೆ ಯಾರ್ಯಾರಿದ್ದಾರೆ ನೋಡೋಣ. ಕೃಪಾ ಗುರುನಂದನರು, ಕೃಪಾಚಾರ್ಯರಿದ್ದಾರೆ. ಕೃಪಾಚಾರ್ಯರು ಅಂದರೆ ಇವರು ಪಾಂಡವರಿಗೆ ಹಾಗೂ ಕೌರವರಿಗೆ ವಿದ್ಯೆ ಹೇಳಿಕೊಟ್ಟಂಥ ಗುರುಗಳು. ಹಾಗೆ ಗುರುನಂದನ, ಗುರುನಂದನ ಅಂದರೆ ಯಾರು? ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ. ರಾಧೇಯ ಅಂದರೆ ರಾಧೆಯ ಮಗ ಕರ್ಣ, ಕರ್ಣನನ್ನ ರಾಧೇಯ ಅಂತ ಇಲ್ಲಿ ಹೇಳಿದ್ದಾರೆ. ಭೂರಿಶ್ರವ, ಭೂರಿಶ್ರವನು ಸಹ ಒಬ್ಬ ಮಹಾರಥ. ಅಂದರೆ ಭೂರಿಶ್ರವ ಒಬ್ಬ ಯಾದವ ವೀರ. ಇವನು ಕೌರವರಿಗೆ ಯುದ್ಧದಲ್ಲಿ ಸಹಾಯ ಮಾಡಿರ್ತಾನೆ. ಭೂರಿಶ್ರವ. ಜಯದ್ರಥರು, ಜಯದ್ರಥ ಅಂದರೆ ಯಾರು? ದುರ್ಯೋಧನನ ತಂಗಿ ದುಶ್ಶಲೆಯ ಪತಿ. ನೋಡಿ, ಇವರೆಲ್ಲ ವೈರಿವ್ಯೂಹದಲ್ಲಿದ್ದಾರೆ. ಯಾರ್ಯಾರು? ಕೃಪಗುರುನಂದನರು, ರಾಧೇಯ, ಭೂರಿಶ್ರವ, ಜಯದ್ರಥರು. ಇಂದುಧರನು, ಇಂದುಧರ ಅಂದರೆ ಯಾರು? ಇಂದು ಅಂದರೆ ಚಂದ್ರ, ಚಂದ್ರನನ್ನು ಧರಿಸಿರುವುದು ಯಾರು? ಶಿವನು. ಶಿವನು ಅಡಹಾಯ್ದರು, ಅಡಹಾಯ್ದರು ಅಂದರೆ ಒಮ್ಮೆಲೇ ಶಿವನು ಅವರ ಮೇಲೆ ಆಕ್ರಮಣ ಮಾಡಿದ್ರು, ಶಿವನನ್ನೇ ತಬ್ಬಿಬ್ಬಾಗುವಂತೆ ಮಾಡುವರು. ಹೀಗಿರುವಾಗ ನೀನು ಗೆಲ್ಲುವ ಅಂದವು, ನೀನು ಗೆಲ್ಲುವಂತಹ ಅಂದನ ನಾನು ನೋಡೋಕ್ಕೆ ಹೇಗೆ ಸಾಧ್ಯ? ಎಂತೈ ಅಂತ ಹೇಳ್ತಾನೆ. ಹೇಗೆ ಸಾಧ್ಯ? ಸಮರವಿದು, ಈ ಸಮರ ಅಂದ್ರೇನು? ಯುದ್ಧ, ಕದನ, ಕಾಳಗ. ಸಮರವಿದು ಸಾಮಾನ್ಯವಲ್ಲೆಂದ, ಈ ಸಮರ ಅಷ್ಟು ಸಾಮಾನ್ಯ ಅಂತ ತಿಳ್ಕೊಬೇಡ ಅಂತ ಸಲಹೆಯನ್ನು ಧರ್ಮರಾಯ ಅಭಿಮನ್ಯುವಿಗೆ ಹೇಳ್ತಾನೆ. ಅಲ್ವಾ ಮಕ್ಕಳೇ? ಅರ್ಥ ಆಯ್ತಲ್ವಾ ಮಕ್ಕಳೇ? ಹಾಗೆ ಇದರ ಒಂದು ಗಮಕ ವಾಚನವನ್ನು ನೋಡೋಣ. ಕಂದ ವೈರಿ ವ್ಯೂಹ ವಸದಳವೆಂದೆನಿಪುದರೊಳಗೆ ಕೃಪ ಗುರುನಂದನರು ರಾಧೇಯ ಭೂರಿಶ್ರವ ಜಯದ್ರಥರು ಇಂದುಧರ ನಡಹಾಯ್ದರೊಮ್ಮಿಗೆ ಹಿಂದು ಮುಂದೆನಿಸುವರು ನೀಗೆಲು ಒಂದವೆಂತೈ ಸಮರವಿದು ಸಾಮಾನ್ಯವಲ್ಲೆಂದ. ಈಗ ಬಿಡಿಸಿ ಓದಿಕೊಳ್ಳುವ ಪದಗಳು, ಇದನ್ನು ಅಭ್ಯಾಸ ಮಾಡಬೇಕಾಗಿರೋದ್ರಿಂದ ನೀವು ಹೆಚ್ಚು ಗಮನ ಇಟ್ಟು ಇದನ್ನು ಓದ್ಕೊಳ್ಳೋರಾಗಿ. ವೈರಿವ್ಯೂಹ ವಸದಳ, ಹೇಗೆ ಇದನ್ನು ಬಿಡಿಸಿ ಓದೋದು? ವೈರಿವ್ಯೂಹ ಅಸದಳ. ವೆಂದೆನಿಪುದು ಅದರೊಳಗೆ, ಹೇಗೆ ಇದನ್ನು ಬಿಡಿಸೋದು? ಎಂದು ಎನಿಪುದು ಅದರೊಳಗೆ. ಇಂದುಧರ ನಡ ಹಾಯ್ದರೊಮ್ಮಿಗೆ, ಇಂದುಧರನು ಅಡಹಾಯ್ದರು ಒಮ್ಮಿಗೆ. ನೀ ಗೆಲುವಂದವೆಂತೈ, ನೀನು ಗೆಲುವ ಅಂದವು ಎಂತೈ. ಈಗ ಪದಗಳ ಅರ್ಥವನ್ನು ನೋಡೋಣ ಮಕ್ಕಳೇ. ವೈರಿ, ವೈರಿ ಅಂದರೆ ಶತ್ರು. ಅಸದಳ ಅಂದರೆ ಅಸಾಧ್ಯ. ಇಂದುಧರ ಅಂದರೆ ಶಿವ. ಅಡಹಾಯ್ದರು ಅಂದರೆ ಮೇಲೆ ಬಿದ್ದರು. ಸಮರ ಅಂದರೆ ಯುದ್ಧ. ನೋಡಿದ್ರಲ್ವಾ ಮಕ್ಕಳೇ? ಈ ಪದಗಳ ಅರ್ಥವನ್ನು ನೀವು ಬರ್ಕೊಳ್ಳಿ. ಈಗ ಪದ್ಯದ ಸಾರಾಂಶವನ್ನು ನೋಡೋಣ ಮತ್ತೊಮ್ಮೆ. ಧರ್ಮರಾಯನು ಮಗು, ಶತ್ರುಗಳ ವ್ಯೂಹವು ಅಸಾಧ್ಯವಾದದ್ದು ಎಂದು ನನಗೆ ಭಾಸವಾಗುತ್ತಿದೆ. ಅದರೊಳಗೆ ಕೃಪಾ, ಗುರುನಂದನ, ರಾಧೇಯ, ಭೂರಿಶ್ರವ, ಜಯದ್ರಥರು ಇದ್ದು ಇಂದುಧರನಾದ ಶಿವನು ಇವರೆಲ್ಲರ ಮೇಲೆ ಒಮ್ಮೆಲೇ ಆಕ್ರಮಣ ಮಾಡಿದರೂ ತಬ್ಬಿಬ್ಬಾಗುವಂತೆ ಮಾಡುವರು. ಹೀಗಿರುವಾಗ ನೀನು ಗೆಲ್ಲುವ ಅಂದವು ಹೇಗೆ ಸಾಧ್ಯ? ಈ ಯುದ್ಧವು ಸಾಮಾನ್ಯವಲ್ಲ ಎಂದು ಅಭಿಮನ್ಯುವಿಗೆ ಹೇಳುತ್ತಾನೆ. ಎಲ್ಲ ಬರ್ಕೊಳ್ಳಿ ಮಕ್ಕಳೇ, ನಿಮ್ಮನ್ನೊಂದು ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ. ಈಗ ಪದ್ಯ ಭಾಗ 5 ನಾವು ಕಲ್ತ್ಕೊಳ್ಳೋಣ ಮಕ್ಕಳೇ. ಗಾಳಿ ಬೆಮರುವುದುಂಟೆ ವಹ್ನಿ ಜ್ವಾಲೆ ಹಿಮ ಕಂಜುವುದೆ, ಮಂಜಿನ ಮೇಲು ಗಾಳೆಗ ಉಂಟೆ ಬಲು ಬೇಸಗೆಯ ಬಿಸಿಲೊಳಗೆ, ಬಾಲನಿವನೆನ್ನದಿರು ದುಗುಡವ ತಾಳಲಾಗದು, ಬಪ್ಪ ನಿಮ್ಮಡಿಯಾಲಿಗಳಿಗೌತಣವ ನಿಕ್ಕುವೆನೊರಸಿ ರಿಪುಬಲವ. ನೋಡಿ ಮಕ್ಕಳೇ, ಈಗ ಇದನ್ನು ಬಿಡಿಸಿ ಓದೋದನ್ನು ನಾವು ತಿಳ್ಕೊಳ್ಳೋಣ. ಗಾಳಿ ಬೆಮರುವುದು ಉಂಟೆ, ವಹ್ನಿ ಜ್ವಾಲೆ ಹಿಮಕ್ಕೆ ಅಂಜುವುದೇ, ಮಂಜಿನ ಮೇಲುಗಾಳೆಗವು ಉಂಟೆ ಬಲು ಬೇಸಗೆಯ ಬಿಸಿಲೊಳಗೆ.
ಬಾಲನು ಇವನು ಎನ್ನದಿರು, ದುಗುಡವ ತಾಳಲು ಆಗದು, ಬೊಪ್ಪ ನಿಮ್ಮಡಿ ಆಲಿಗಳಿಗೆ ಔತಣವನು ಇಕ್ಕುವೆನು ಒರಸಿ, ರಿಪುಬಲವ. ನೋಡಿದ್ರ ಮಕ್ಕಳೇ, ಇದನ್ನು ಬಿಡಿಸಿ ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದರ ಅರ್ಥವನ್ನು ಒಂದ್ಸಲಿ ನೋಡೋಣ ಮಕ್ಕಳೇ. ಗಾಳಿ ಬೆಮರುವುದು ಉಂಟೆ. ಇಲ್ಲಿ ಅಭಿಮನ್ಯು ಧರ್ಮರಾಯನಿಗೆ ತನ್ನ ಶಕ್ತಿ ಪರಾಕ್ರಮದ ಬಗ್ಗೆ ಹೇಳ್ತಾ ಹೋಗ್ತಾನೆ. ಗಾಳಿ ಬೆಮರುವುದು ಉಂಟೆ, ಗಾಳಿ ಎಂದಾದರೂ ಬೆವರೋದನ್ನು ನೋಡಿದ್ದೀಯಾ ಅಂತ ಕೇಳ್ತಾನೆ. ವಹ್ನಿ ಜ್ವಾಲೆ ಅಂದರೆ ಬೆಂಕಿಯ ಜ್ವಾಲೆ. ಬೆಂಕಿಯ ಜ್ವಾಲೆ ಹಿಮಕ್ಕೆ ಅಂಜುವುದೇ, ಹಿಮಕ್ಕೆ ಹೆದರುತ್ತಾ ಎಂದಾದರೂ ಬೆಂಕಿಯ ಜ್ವಾಲೆ ಅಂತ ಪ್ರಶ್ನೆ ಮಾಡ್ತಾನೆ. ಮಂಜಿನ ಮೇಲುಗಾಳೆಗವು ಉಂಟೆ. ಮಂಜು ಅಂದ್ರೇನು? ಹಿಮ. ಮೇಲುಗಾಳೆಗ ಅಂದರೆ ಸ್ಪರ್ಧಾತ್ಮಕವಾದಂತಹ ಯುದ್ಧ. ಆ ಯುದ್ಧವನ್ನು ಎಂದಾದರೂ ಬಲು ಬೇಸಗೆಯ ಬಿಸಿಲೊಳಗೆ ನಡೆಸುತ್ತಾ? ಅದ್ರ ಜೊತೆ ಬಿಸಿಲೊಳಗೆ ಮಂಜಿನ ಯುದ್ಧ ಎಂದಾದರೂ ನಡೆಯಕ್ಕೆ ಸಾಧ್ಯನಾ? ನೀರಾಗಿ ಕರಗಿ ಹೋಗುತ್ತೆ ಮಂಜು, ಬಿಸಿಲಿನ ಒಂದು ಝಳಕ್ಕೆ ಅಂತ ಹೇಳ್ತಾನೆ. ಬಾಲನು ಇವನೆನ್ನದಿರು. ಬಾಲ ಅಂತಂದ್ರೇನು? ಹುಡುಗ, ಇನ್ನು ಚಿಕ್ಕ ಹುಡುಗ ಅಂತ ನೀನು ನನ್ನ ಅಂತ ತಿಳ್ಕೊಬೇಡ. ದುಗುಡವ ತಾಳಲಾಗದು. ದುಗುಡ ಅಂದರೆ ಚಿಂತೆ. ನೀನು ಆ ರೀತಿ ತಿಳ್ಕೊಳ್ತಾ ಇದ್ರೆ ನನಗೆ ಚಿಂತೆಯಾಗುತ್ತೆ. ಬೊಪ್ಪ ಅಂದರೆ ತಂದೆ, ನಿಮ್ಮಡಿ ಅಂದರೆ ನಿಮಗೆ, ಆಲಿ, ಆಲಿ ಅಂದ್ರೇನು? ನಿಮ್ಮ ಕಣ್ಣು. ಆಲಿ ಅಂದರೆ ಕಣ್ಣು. ನಿಮ್ಮ ಕಣ್ಣುಗಳಿಗೆ ಔತಣವನು. ಔತಣವನು ಎಂಥ ಔತಣವನ್ನು? ಇಕ್ಕುವೆನು, ಇಡುವೆನು. ಒರಸಿ ಅಂದರೆ ನಾಶ ಮಾಡಿ. ರಿಪುಬಲವ ಅಂದರೆ, ರಿಪುಬಲ ಅಂದರೆ ಶತ್ರು ಸೈನ್ಯವನ್ನು, ಶತ್ರುಬಲವನ್ನು ನಾಶ ಮಾಡಿ ಅದರ ಔತಣವನ್ನು ನಿಮ್ಮ ಕಣ್ಣುಗಳಿಗೆ ಉಣಬಡಿಸುವೆ ಅಂತ ಅಭಿಮನ್ಯು ಧರ್ಮರಾಯನಿಗೆ ಹೇಳುತ್ತಾನೆ. ತನ್ನ ಶಕ್ತಿ ಪರಾಕ್ರಮದ ಬಗ್ಗೆ ವಿಶ್ವಾಸದ ಮಾತುಗಳನ್ನು ಆಡ್ತಾನೆ. ಈಗ ಇದರ ಗಮಕವಾಚನವನ್ನು ನೋಡೋಣ ಮಕ್ಕಳೇ. ಗಾಳಿ ಬೆಮರುವುದುಂಟೆ, ನಿಜ್ವಾಲೆ ಹಿಮಕಂಜುವುದೇ, ಮಂಜಿನ ಮೇಲುಗಾಳೆಗ ಉಂಟೆ, ಬಲು ಬೇಸಗೆಯ ಬಿಸಿಲೊಳಗೆ, ಬಾಲನಿವನೆನ್ನದಿರುವುದು ಗುಡವ ತಾಳಲಾಗದು, ಬೊಪ್ಪ ನಿಮ್ಮಡಿಯಾಲಿಗಳಿಗೌತಣವನಿಕ್ಕುವೆನೊರಸಿ ರಿಪುಬಲವ. ಈಗ ಬಿಡಿಸಿ ಓದಿಕೊಳ್ಳುವ ಪದಗಳು ನೋಡೋಣ. ಗಾಳಿ ಬೆಮರುವುದುಂಟೆ. ಗಾಳಿ ಬೆಮರುವುದು ಉಂಟೆ. ಹಿಮ ಕಂಜುವುದೇ. ಹೇಗೆ ಬಿಡಿಸೋದು ಇದನ್ನು? ಹಿಮಕ್ಕೆ ಪ್ಲಸ್ ಅಂಜುವುದೇ. ಮೇಲುಗಾಳೆಗ ಉಂಟೆ. ಮೇಲುಗಾಳೆಗ ಪ್ಲಸ್ ಉಂಟೆ. ಬಾಲನಿವನೆನ್ನದಿರು. ಬಾಲನು ಇವನು ಎನ್ನದಿರು. ನಿಮ್ಮಡಿ ಆಲಿಗಳಿಗೆ ಔತಣವನಿಕ್ಕುವೆನೊರಸಿ. ಇದನ್ನು ಹೇಗೆ ಬಿಡಿಸೋದು ಮಕ್ಕಳೇ? ನೋಡಿ, ಒಂದೇ ಪದದಲ್ಲಿ ಎಷ್ಟು ಪದಗಳು ಇವೆ? ನಿಮ್ಮಡಿ ಪ್ಲಸ್ ಆಲಿ ಪ್ಲಸ್ ಗಳಿಗೆ ಪ್ಲಸ್ ಔತಣವನ್ನು ಪ್ಲಸ್ ಇಕ್ಕುವೆನು ಪ್ಲಸ್ ಒರಸಿ. ಮಕ್ಕಳೇ, ಇದನ್ನು ಈ ಪದಗಳನ್ನು ಬಿಡಿಸಿ ಬರೆಯೋದನ್ನು ನೀವು ಅಭ್ಯಾಸ ಮಾಡಿ ಮಕ್ಕಳೇ. ಈಗ ಪದಗಳ ಅರ್ಥವನ್ನು ನೋಡೋಣ. ಬೆಮರು ಅಂದರೆ ಬೆವರು, ಬೆವರುವುದು. ವಹ್ನಿ ಜ್ವಾಲೆ ಅಂದರೆ ಬೆಂಕಿಯ ಜ್ವಾಲೆ. ಹಿಮ ಅಂದರೆ ಮಂಜಿನ ಹನಿ. ಮೇಲುಗಾಳೆಗ ಅಂದರೆ ಸ್ಪರ್ಧಾತ್ಮಕವಾದಂತಹ ಯುದ್ಧ. ದುಗುಡ ಚಿಂತೆ, ಯೋಚನೆ. ನಿಮ್ಮಡಿ ಆಲಿ ಅಂದರೆ ನಿಮ್ಮ ಕಣ್ಣುಗಳಿಗೆ. ಔತಣ ಅಂದರೆ ವಿಶೇಷ ಭೋಜನ. ಇಕ್ಕು ಅಂದರೆ ಇಡು. ಒರಸಿ ಅಂದರೆ ನಾಶ ಮಾಡಿ. ರಿಪುಬಲ ಅಂದರೆ ವೈರಿ ಸೈನ್ಯ. ಈ ಪದಗಳ ಅರ್ಥವನ್ನೆಲ್ಲ ನೀವು ಪುಸ್ತಕದಲ್ಲಿ ಬರ್ಕೊಳ್ಳಿ ಮಕ್ಕಳೇ. ಈಗ ಪದ್ಯ ಭಾಗದ ಸಾರಾಂಶವನ್ನು ಮತ್ತೊಮ್ಮೆ ತಿಳ್ಕೊಳ್ಳೋಣ ಮಕ್ಕಳೇ. ಇದಕ್ಕೆ ಅಭಿಮನ್ಯು ಉತ್ತರವಾಗಿ, ಗಾಳಿ ಎಂದಾದರೂ ಬೆವರುತ್ತದೆಯೇ? ಬೆಂಕಿಯ ಜ್ವಾಲೆ ಹಿಮಕ್ಕೆ ಹೆದರುವುದೇ? ಬಿಸಿಲಿನ ಜೊತೆ ಎಂದಾದರೂ ಮಂಜು ಸ್ಪರ್ಧಿಸಲು ಸಾಧ್ಯವೇ? ನನ್ನನ್ನು ಚಿಕ್ಕ ಮಗು ಎಂದು ತಿಳಿಯಬೇಡ. ತಂದೆ,
ಶತ್ರುಗಳ ಸೈನ್ಯವನ್ನು ನಾಶ ಮಾಡುವ ಮೂಲಕ ನಿಮ್ಮ ಕಣ್ಣುಗಳಿಗೆ ಔತಣವನ್ನು ನೀಡುವೆ ಎಂದು ಧರ್ಮರಾಯನಿಗೆ ಹೇಳುತ್ತಾನೆ. ಮಕ್ಕಳೇ, ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ. ಇದರ ಸಾರಾಂಶವನ್ನು ಬಹಳ ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು. ಹಾಗೆ ಕೊಡುವಂತಹ ಪ್ರಶ್ನೆಗಳಿಗೆ ನೀವು ಸೂಕ್ತವಾದಂತಹ ಉತ್ತರವನ್ನು ಬರೀಬೇಕಾಗುತ್ತೆ. ಆದ್ದರಿಂದ ನೀವು ಅಭ್ಯಾಸ ಮಾಡಬೇಕಾಗುತ್ತೆ. ಬರ್ಕೊಳ್ಳಿ ಮಕ್ಕಳೇ. ಈಗ ಮಕ್ಕಳೇ, ವ್ಯಾಕರಣಾಂಶ ಭಾಗಕ್ಕೆ ಬರೋಣ. ನಾವು ಇಲ್ಲಿ ವಾಕ್ಯವನ್ನು ಗಮನಿಸೋಣ. ಮರೀಚಿಯ ತೊರೆಗೆ ಹರುಗೋಲಿಡುವರುಂಟೆ ಅಂತ ಒಂದು ವಾಕ್ಯ ಇದೆ, ಒಂದು ಪದ್ಯದ ಸಾಲಿದೆ. ಇದನ್ನು ಗಮನಿಸಿ ನೋಡಿ. ಮರೀಚಿಯ ತೊರೆಗೆ, ಮರೀಚಿಯ ತೊರೆ ಅಂದರೆ ಮೃಗಜಲ, ಮರೀಚಿಕೆಯ ಹೊಳೆಗೆ. ಹರುಗೋಲಿಡುವರುಂಟೆ, ಹರುಗೋಲು ಅಂದರೆ ನಾವೆ ಅಥವಾ ದೋಣಿ. ಇದನ್ನು ಎಂದಾದರೂ ಇಡೋಕ್ಕೆ ಸಾಧ್ಯವೇ ಅಂತ ಅಲ್ಲಿ ಪ್ರಶ್ನೆಯನ್ನು ಹಾಕುವಂತಹ ಒಂದು ಸಂದರ್ಭ. ಈ ವಾಕ್ಯದಲ್ಲಿ ಶತ್ರುಗಳನ್ನು ಮರೀಚಿಯ ತೊರೆ ಎಂದು ಹೇಳುವ ಮೂಲಕ ವರ್ಣಿಸಲಾಗಿದೆ ಅಲ್ವಾ ಮಕ್ಕಳೇ? ಇಲ್ಲಿ ಅಭಿಮನ್ಯು ಶತ್ರುಗಳನ್ನು ಮರೀಚಿಯ ತೊರೆ ಅಂತ ಹೋಲಿಸಿದ್ದಾನೆ. ಹಾಗಾದರೆ ಇದರ ಅರ್ಥ ಏನು ನೋಡಿ. ಮರೀಚಿಯ ತೊರೆ ಅಂದರೆ ಮರೀಚಿಯ ತೊರೆನೇ ಅಂತಲ್ಲ, ಅದನ್ನು ತನ್ನ ಶತ್ರುಗಳನ್ನು ಮರೀಚಿಯ ತೊರೆಗೆ ಹೇಳಿದ್ದಾನೆ, ಅದನ್ನು ಹೋಲಿಸಿದ್ದಾನೆ. ನೋಡೋಣ ಮಕ್ಕಳೇ. ಹಾಗಂತಂದರೆ ಈ ಥರ ಅನೇಕ ವಾಕ್ಯಗಳು, ಅನೇಕ ಪದ್ಯದ ಸಾಲುಗಳು ನಮ್ಮ ಪದ್ಯದಲ್ಲಿ ಇದೆ. ಹಾಗಂತಂದರೆ ಏನು ಅಂತ ನೋಡೋಣ ಮಕ್ಕಳೇ. ಒಂದು ವಿಷಯವನ್ನು ಮನಸ್ಸಿಗೆ ಮುಟ್ಟುವಂತೆ ಮಾಡಲು ಅದೇ ರೀತಿಯ ಮತ್ತೊಂದು ವಿಷಯದ ಮೂಲಕ ಹೇಳುವುದನ್ನು ರೂಪಕ ಎನ್ನುತ್ತಾರೆ. ಎಲ್ಲ ಬರ್ಕೊಳ್ಳಿ ಮಕ್ಕಳೇ. ಇನ್ನೊಂದ್ಸಲಿ ಹೇಳ್ತೀನಿ, ಚೆನ್ನಾಗಿ ತಿಳ್ಕೊಳ್ಳಿ. ಒಂದು ವಿಷಯವನ್ನು ಮನಸ್ಸಿಗೆ ಮುಟ್ಟುವಂತೆ ಮಾಡಲು ಅದೇ ರೀತಿಯ ಮತ್ತೊಂದು ವಿಷಯದ ಮೂಲಕ ಹೇಳುವುದನ್ನು ರೂಪಕ ಎನ್ನುತ್ತಾರೆ. ಈಗ ಈ ಪದ್ಯದಲ್ಲಿ ಅಭಿಮನ್ಯು ಧರ್ಮರಾಯನಿಗೆ ತನ್ನ ಧೈರ್ಯ, ಪರಾಕ್ರಮ, ಸಾಹಸಗಳನ್ನು ತಿಳಿಸಲು ಬಳಸುವ ರೂಪಕಗಳು ಯಾವ್ಯಾವುದು ಅಂತ ನೋಡೋಣ ಮಕ್ಕಳೇ. ಮರೀಚಿಯ ತೊರೆಗೆ ಹರುಗೋಲಿಡುವರುಂಟೆ, ಲೆಪ್ಪದುರುಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು, ಗಾಳಿ ಬೆಮರುವುದುಂಟೆ. ಮಕ್ಕಳೇ, ಒಂದನೇ ವಾಕ್ಯದಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ. ಇಲ್ಲಿ ಲೆಪ್ಪದುರುಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು. ಲೆಪ್ಪದುರುಗ ಅಂದ್ರೇನು? ಲೋಹದ ಎರಕದಿಂದ ಮಾಡಿದ ಹಾವನ್ನು ಹಿಡಿಯಲೇತಕ್ಕೆ ಗರುಡ ಮಂತ್ರವು. ಇಲ್ಲಿ ಲೆಪ್ಪದುರುಗ ಅಂದರೆ ತನ್ನ ಶತ್ರುಗಳು ಅಥವಾ ಕೌರವರನ್ನ ಲೆಪ್ಪದುರುಗ ಅಂತ ಹೇಳಿದ್ದಾನೆ. ಹಿಡಿಯಲೇತಕ್ಕೆ ನಾನೇ ಇದ್ದೀನಲ್ಲ, ಸಾಕು, ಗರುಡ ಮಂತ್ರ ಅವಶ್ಯಕತೆ ಯಾಕೆ ಅಂತ ಹೇಳ್ತಾನೆ. ಆ ನಂತರ ಗಾಳಿ ಬೆಮರುವುದುಂಟೆ. ಗಾಳಿ ಎಂದಾದರೂ ಬೆವರುತ್ತಾ ಅಂತ ಪ್ರಶ್ನೆ ಹಾಕ್ತಾನೆ ಧರ್ಮರಾಯನಿಗೆ. ಗಾಳಿ ಅಂದರೆ ತನ್ನನ್ನು ತಾನು ಗಾಳಿ ಅಂತ ಅಂದ್ಕೊಂಡಿದ್ದಾನೆ, ಹೇಳಿದ್ದಾನೆ. ಗಾಳಿ ಎಂದಾದರೂ ಬೆವರುತ್ತಾ? ನಾನು ಗಾಳಿಯ ರೀತಿ, ಎಂದೂ ಯಾರಿಗೂ ಬೆವರುವುದಿಲ್ಲ, ಹೆದರುವುದಿಲ್ಲ ಅಂತ ತನ್ನನ್ನು ತಾನು ಗಾಳಿಗೆ ಅಭಿಮನ್ಯು ಹೋಲಿಸ್ಕೊಂಡಿದ್ದಾನೆ. ಇದನ್ನು ರೂಪಕ ಅಂತ ಹೇಳ್ತೀವಿ. ಹಾಗೆ ಇನ್ನು ಮುಂದಿನ ವಾಕ್ಯಗಳು ನೋಡೋಣ. ವಹ್ನಿ ಜ್ವಾಲೆ ಹಿಮ ಕಂಜುವುದೇ. ವಹ್ನಿ ಜ್ವಾಲೆ ಎಂದಾದರೂ ಬೆಂಕಿಯ ಜ್ವಾಲೆ ಹಿಮಕ್ಕೆ ಹೆದರುತ್ತಾ ಅಂತಂದರೆ ಇಲ್ಲಿ ವಹ್ನಿ ಜ್ವಾಲೆ ಅಂದರೆ ಅಭಿಮನ್ಯು ತನ್ನನ್ನು ತಾನು ವಹ್ನಿ ಜ್ವಾಲೆ ಅಂತ ಅಂದ್ಕೊಂಡಿದ್ದಾನೆ, ತಿಳ್ಕೊಂಡಿದ್ದಾನೆ. ಹಾಗೆ ಹಿಮ ಕಂಜುವುದೇ, ಹಿಮಕ್ಕೆ ಅಂದರೆ ಇಲ್ಲಿ ಕೌರವರು ಅಥವಾ ಶತ್ರುಗಳು. ಹಿಮ ಅಂತ ಶತ್ರುಗಳನ್ನು ಕರೆದಿದ್ದಾನೆ. ನೋಡಿದ್ರ ಮಕ್ಕಳೇ, ಎಷ್ಟು ಸೊಗಸಾಗಿ ವರ್ಣಿಸಿದ್ದಾರಲ್ವಾ? ಹಾಗೆ ಮಂಜಿನ ಮೇಲು ಗಾಳೆಗ ಉಂಟೆ, ಬಲು ಬೇಸಗೆಯ ಬಿಸಿಲೊಳಗೆ. ಮಂಜಿನ, ಯಾವುದಾದ್ರೂ ಮಂಜು ತನ್ನ ಸ್ಪರ್ಧೆಯನ್ನು ಬೇಸಿಗೆಯ ಜೊತೆ ನಡೆಸುತ್ತಾ, ಬಿಸಿಲಿನ ಜೊತೆ ನಡೆಸುತ್ತಾ? ಎಂದೂ ಸಾಧ್ಯವಿಲ್ಲ. ಮಂಜು ಸೋತೋಗುತ್ತೆ, ಕರಗಿ ನೀರಾಗೋಗುತ್ತೆ. ಹಾಗಾದರೆ ಇಲ್ಲಿ ಮಂಜನ್ನು ಯಾರಿಗೆ ಅಂದ್ಕೊಂಡಿದ್ದಾರೆ? ಮಂಜನ್ನು ಕೌರವರಿಗೆ ಅಥವಾ ಶತ್ರುಗಳಿಗೆ ಅಂತ ಹೋಲಿಸಿದ್ದಾರೆ. ಬಲು ಬೇಸಿಗೆಯ ಬಿಸಿಲು ಅಂತಂದರೆ ಯಾರು? ತನ್ನನ್ನು ತಾನು ಅಭಿಮನ್ಯು ತನ್ನನ್ನು ಬಲು ಬೇಸಿಗೆಯ ಬಿಸಿಲು ಅಂತ ಕರೆದುಕೊಂಡಿದ್ದಾನೆ. ನೋಡಿ ಮಕ್ಕಳೇ, ಈ ರೀತಿ ರೂಪಕಗಳು, ಇವನ್ನು ರೂಪಕಗಳು ಅಂತ ಹೇಳ್ತೀವಿ. ಈ ಥರ ಅನೇಕ ಯಥೇಚ್ಛವಾಗಿ ಕುಮಾರವ್ಯಾಸರು ತಮ್ಮ ಕಾವ್ಯದಲ್ಲಿ ಬಳಸ್ಕೊಂಡಿದ್ದಾರೆ. ಅದಕ್ಕೆ ಮಕ್ಕಳೇ ಕುಮಾರವ್ಯಾಸರನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಇದಕ್ಕೆ ಮಕ್ಕಳೇ ಅವರನ್ನು ಕರೆಯೋದು. ಎಲ್ಲ ಅರ್ಥ ಆಯ್ತಲ್ವಾ ಮಕ್ಕಳೇ? ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ. ಹಾಗೆ ಮುಂದೆ ನೋಡೋಣ. ವೈರಿ ವ್ಯೂಹದಲ್ಲಿರುವಂತಹ ಮಹಾರಥರು ಯಾರ್ಯಾರು ನೆನಪಿಸ್ಕೊಳ್ಳಿ. ಯಾರ್ಯಾರಿದ್ದಾರೆ? ದ್ರೋಣಾಚಾರ್ಯರಿದ್ದಾರೆ ಅಲ್ವಾ ಮಕ್ಕಳೇ? ಕೃಪಾಚಾರ್ಯರಿದ್ದಾರೆ. ಹಾಗೆ ರಾಧೇಯ, ಕರ್ಣ ಇದ್ದಾರೆ ಅದರಲ್ಲಿ ಅಲ್ವಾ? ಭೂರಿಶ್ರವ ಮಹಾರಥ, ಹಾಗೆ ಗುರುನಂದನ ಅಂದರೆ ಅಶ್ವತ್ಥಾಮ, ಹಾಗೆ ಜಯದ್ರಥ. ಈಗ
ಗೃಹಪಾಠ ಚಟುವಟಿಕೆಗೆ ಬರೋಣ ಮಕ್ಕಳೇ. ಈ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ನಿಮ್ಮ ಆಲಿಗಳಿಗೆ ಏನು ಇಕ್ಕುವೆ ಎಂದು ಅಭಿಮನ್ಯು ಹೇಳುತ್ತಾನೆ? 2ನೇ ಪ್ರಶ್ನೆ, ವೈರಿ ವ್ಯೂಹದೊಳಗೆ ಇರುವ ವೀರರು ಯಾರು ಯಾರು? ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಕೊಡನ ಮಗನ ಕುಮಂತ್ರದೊಡ್ಡಿನ ಕಡಿತ ಕಾನಂಜುವೆನೆ. ಈ ಪದ್ಯ ಭಾಗಗಳನ್ನು ಓದುವ ಅಭ್ಯಾಸವನ್ನು ಮಾಡಿ. ನಿರಂತರವಾದಂತಹ ಅಭ್ಯಾಸ ನಮಗೆ ಏನು ಪದ್ಯದಲ್ಲಿ ಯಾವ್ಯಾವ ಅಂಶಗಳಿವೆ ಅನ್ನೋದನ್ನು ನಮಗೆ ಖಚಿತಪಡಿಸುತ್ತೆ ಮಕ್ಕಳೇ. ಆದ್ದರಿಂದ ಪದ್ಯವನ್ನು ಓದುವಂಥದ್ದನ್ನು ಅಭ್ಯಾಸ ಮಾಡಿ. ಮುಂದುವರೆದ ಭಾಗದಲ್ಲಿ ನಾವು ಛಂದಸ್ಸಿನ ಬಗ್ಗೆ ತಿಳ್ಕೊಳ್ತೀವಿ ಮಕ್ಕಳೇ. ಹಾಗೆ ಷಟ್ಪದಿಯ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಕುತೂಹಲದಿಂದ ಕಾಯ್ತಾ ಇರಿ ಮಕ್ಕಳೇ. ಧನ್ಯವಾದಗಳು. ನಾನು ನಾಗರತ್ನಮ್ಮ ಬಿ, ಸಹ ಶಿಕ್ಷಕಿ, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಪಾಪರೆಡ್ಡಿಪಾಳ್ಯ, ಬೆಂಗಳೂರು ದಕ್ಷಿಣ ವಲಯ 1. ಹಾಗೆ ನಮ್ಮ ಗಮಕ ವಾಚನವನ್ನು ಹಾಡಿದವರು ತಾರಾಶ್ರೀ ಮೇಡಮ್ ರವರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸುಂಕೆನಹಳ್ಳಿ, ಬೆಂಗಳೂರು ದಕ್ಷಿಣ ವಲಯ 1. ನಮಸ್ಕಾರಗಳು.